Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತಿನ ವಿಡಿಯೋ ಆಬ್ವಿಯಸ್ಲಿ ನಿಮಗೆ ತಮ್ಮಲೇ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಸೊ ನಮ್ಮ ಮುಖ ಗ್ಲೋಯಿಂಗ್ ಆಗಿ ಇಟ್ಕೋಬೇಕು ಆ್ಯಂಡ್ ತುಂಬ ಫ್ರೆಶ್ ಆಗಿ ಇಟ್ಕೋಬೇಕು ಅಂದರೆ ಏನು ಮಾಡಬೇಕು ಅಂತ ಒಂದು ಸಿಂಪಲ್ ಟಿಪ್ ಹೇಳ್ತೀನಿ. ಸೊ ಇದನ್ನು ಫಾಲೋ ಮಾಡಿದ್ರೆ 100% ತುಂಬ ಗ್ಲೋಯಿಂಗ್ ಆಗಿ ತುಂಬ ಚೆನ್ನಾಗಿ ನಮ್ಮ ಸ್ಕಿನ್ ಇರುತ್ತೆ. ಓಕೆನಾ? ಸೊ ಬರೀ ಗ್ಲೋಯಿಂಗ್ ಸ್ಕಿನ್ ಮಾತ್ರ ಅಲ್ಲ, ಸೊ ಒಂದಷ್ಟು ಬೆನಿಫಿಟ್ಸ್ ಕೂಡ ಇದೆ. ಸೊ ಅದೇನಂತ 100% ನಿಮ್ಗೆ ಹೇಳ್ತೀನಿ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ, ಆ್ಯಂಡ್ ಈ ವಿಡಿಯೋನು ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ಸೊ ಎಲ್ಲೂ ಡ್ರ್ಯಾಗ್ ಎಲ್ಲ ಮಾಡೋದಿಲ್ಲ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ ಸ್ಕಿಪ್ ಮಾಡ್ತೀರಾ. ಓಕೆನಾ? ಸೊ ಇವಾಗ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಆಬ್ವಿಯಸ್ಲಿ ನಮಗೆಲ್ಲ ಗ್ಲೋಯಿಂಗ್ ಸ್ಕಿನ್ ಅಂದರೆ ತುಂಬಾ ಇಷ್ಟ ಇರುತ್ತಲ್ವಾ. ಸೊ ಯಾರಿಗೆ ಇಷ್ಟ ಆಗೋದಿಲ್ಲ? ಸೊ ತುಂಬ ನಾವು ಫ್ರೆಶಾಗಿ ಕಾಣಿಸ್ಬೇಕು, ಚೆನ್ನಾಗಿರಬೇಕು ಅಂತ ಎಲ್ಲರಿಗೂ ಆಬ್ವಿಯಸ್ಲಿ ಇಷ್ಟ ಇರುತ್ತೆ. ಆ್ಯಂಡ್ ಸಮ್ಟೈಮ್ಸ್ ಏನಾಗುತ್ತೆ, ನಾವು ಚೆನ್ನಾಗಿ ನಿದ್ದೆ ಮಾಡಿ ಎದ್ದಾಗ ಅಥವಾ ಇಲ್ಲ ಅಂತಂದರೆ ನಮ್ಮ ನಿದ್ದೆ ಸರಿಗೆ ಆಗದೆ ಇದ್ದಾಗ, ಸೊ ಈ ಥರದ್ದೆಲ್ಲ ಮಾಡಿದಾಗೆಲ್ಲ ನಮ್ಮ ಮುಖ ಊದ್ಕೊಳ್ಳೋದು ಅಥವಾ ತುಂಬ ಪಫಿಯಾಗಿ ಅನಿಸೋದು, ಸೊ ಈ ಥರದ್ದೆಲ್ಲ ನಾವು ನೋಡ್ತೀವಲ್ವ. ಸೊ ಇದಕ್ಕೆ ಆ್ಯಂಡ್ ನಮ್ಮ ಗ್ಲೋ ಬರೋದಕ್ಕೆ ಮುಖಕ್ಕೆ ಸೊ ಇದಕ್ಕೆಲ್ಲ ಒಂದು ರೆಮಿಡಿ ಏನಪ್ಪ, ಹೋಮ್ ರೆಮಿಡಿ ಸಿಂಪಲ್ಲಾಗಿ, ಅದಕ್ಕೇನು ಎಕ್ಸ್ಪೆನ್ಸ್ ಇಲ್ಲ, ವಾಟರ್ ಒಂದು ಖರ್ಚಾಗತ್ತೆ ಅಷ್ಟೇ. ಸೊ ಏನು ಎಕ್ಸ್ಪೆನ್ಸ್ ಇಲ್ಲ. ಸೊ ಆರಾಮಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು. ಓಕೆನಾ? ಸೊ ಏನಪ್ಪ ಇದು ಅಂತಂದರೆ, ಸೊ ಒಂದು ಬೌಲಲ್ಲಿ ಐಸ್ ಕ್ಯೂಬ್ಸ್ನ ಹಾಕಿ ಆ್ಯಂಡ್ ನಮ್ಮ ಫೇಸ್ನ ಅದರಲ್ಲಿ ಡಿಪ್ ಮಾಡೋದ್ರಿಂದ ಸೊ ನಮ್ಮದೇನು ಅದು ಫ್ರೆಶ್ ಅನಿಸೋದಿಲ್ಲ, ಅಥವಾ ಪಫಿನೆಸ್ ಅನಿಸ್ತಿರುತ್ತೆ, ಅಥವಾ ಒಂಥರ ಇಷ್ಟು ದಪ್ಪ ಊದ್ಕೊಂಡಿರುತ್ತೆ. ಸೊ ಇದನ್ನೆಲ್ಲನೂ ಹೋಗುತ್ತೆ. ಓಕೆನಾ? ಸೊ ಮುಖದಲ್ಲಿ ಟಯರ್ಡ್ ಆಗಿರ್ಬೋದು. ಸೊ ಅದನ್ನೆಲ್ಲ ಗ್ಲೋ ಕೊಡೋದು, ಇನ್ಸ್ಟೆಂಟ್ ಗ್ಲೋ ಕೊಡೋದು. ಸೊ ಇದಕ್ಕೆಲ್ಲನೂ ಹೆಲ್ಪ್ ಮಾಡುತ್ತೆ. ಸೊ ಇದೆಲ್ಲ ಏನೂ ಇಲ್ಲ. ಸೊ ಸಾಮಾನ್ಯವಾಗಿ ಸಿಂಪಲ್ಲಾಗಿ ನಾವು ಎದ್ದ ತಕ್ಷಣ ಸೊ ನಾವು ಏನಾದ್ರು ಮೇಕಪ್ ಹಾಕೋಕ್ಕಿಂತ ಮುಂಚೆ ಅಥವಾ ನಾವು ಮನೇಲೇ ಇದ್ದರೆ, ಸೊ ಮನೇಲೇ ನಮಗೆ ಯಾವಾಗ ಕಂಫರ್ಟಬಲ್ ಆಗಿರುತ್ತೋ ಆವಾಗ ಒಂದು ಬೌಲಲ್ಲಿ ಸೊ ಐಸ್ ಕ್ಯೂಬ್ಸ್ ಎಲ್ಲ ಹಾಕಿ ನೋಡಿ, ನಿಮಗೆ ಎಷ್ಟು ಕೋಲ್ಡ್ ನಿಮಗೆ ಬೇರ್ ಮಾಡೋದಕ್ಕಾಗುತ್ತೋ ಅಷ್ಟು ಐಸ್ ಕ್ಯೂಬ್ಸ್ನ ಹಾಕ್ಕೊಂಡು ನಿಮ್ಮ ಫೇಸ್ನ ಕಂಪ್ಲೀಟಾಗಿ ಅದರಲ್ಲಿ ಡಿಪ್ ಮಾಡಿದ್ರೆ ಒಂದು 5 ಟೈಮ್ಸ್ ಮಾಡಿ ಡಿಪ್ ಮಾಡಿ ನಿಮ್ಮ ಫೇಸ್ನ ಆ ಬೌಲಲ್ಲಿ ಡಿಪ್ ಮಾಡಿ ಫೇಸ್ನ ಮೇಲೆತ್ತಿ ಕತ್ತನ್ನ ಆ್ಯಂಡ್ ಅದೇ ಥರ 5 ಟೈಮ್ಸ್ ಮಾಡೋದ್ರಿಂದ, ಸೊ ಡೈಲಿ ಮಾಡೋದ್ರಿಂದ ನಿಮ್ಮಲ್ಲಿ ಆ ಚೇಂಜಸ್ ಕಾಣಿಸುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದೇನಪ್ಪ ಇದರ ಸ್ಪೆಷಾಲಿಟಿ ಇನ್ನೊಂದೇನು ಅಂತಂದರೆ, ಸೊ ಸಾಮಾನ್ಯವಾಗಿ ನೋಡಿ ಮೇಕಪ್ ಮಾಡೋರು ಫಸ್ಟು ಐಸ್ ಕ್ಯೂಬ್ಸ್ನ ಫೇಸ್ ಮೇಲೆ ರನ್ ಮಾಡ್ತಾರೆ, ಇಲ್ಲ ಅಂತಂದರೆ ಈ ಮೆಥಡ್ನ ಫಾಲೋ ಮಾಡ್ತಾರೆ. ಯಾಕೆ ಅಂತಂದರೆ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿ ಇರುತ್ತೆ ಅಂತ. ಸೊ ಇದು ಕೂಡ ಒಂದು ಟೆಕ್ನಿಕ್ಕು. ಸೊ ಮೇಕಪ್ ತುಂಬ ಹೊತ್ತು ನಮ್ಮ ಫೇಸಲ್ಲಿ ಇರಬೇಕು ಅಂತ. ಸೊ ಇದು ಕೂಡ ನೀವು ಆರಾಮಾಗಿ ಬಳಸ್ಬೋದು. ಓಕೆನಾ? ಸೊ ಇದರಲ್ಲಿ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ, ಏನಿಲ್ಲ. ಸೊ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ಸ್ ಚೆನ್ನಾಗಾಗುತ್ತೆ ಆ್ಯಂಡ್ ಫ್ರೆಶ್ಶಾಗಿ ಅನಿಸುತ್ತೆ. ಸೊ ಪಫಿನೆಸ್ ಎಲ್ಲ ಹೋಗುತ್ತೆ. ಸೊ ಅಷ್ಟೇ ಇದರಿಂದ ಇರೋ ಲಾಜಿಕ್ಕು. ಸೊ ಏನು ಎಕ್ಸ್ಪೆನ್ಸ್ ಇಲ್ಲ. ಸೊ ಆರಾಮಾಗಿ ಇದನ್ನು ನೀವು ಫಾಲೋ ಮಾಡ್ಬೋದು, ಏನು ಸೈಡ್ ಎಫೆಕ್ಟ್ಸ್ ಆಗೋಲ್ಲ. ಸೊ ಇದನ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಓಕೆನಾ? ಸೊ ಅಷ್ಟೇ ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತಿದ್ದು. ಮತ್ತೊಂದು ಸೂಪರಾಗಿ ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ and bless me and signing off. Bye bye.